ಫ್ರೆಂಡ್ಸ್, ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಸೊ ಮನೆ ಬಿಟ್ಟು ಇವಾಗ ಬಸ್ ಸ್ಟಾಪ್ ಕಡೆ ಹೊರಟಿದ್ದೀನಿ. ಇವತ್ತಿನ ದಿನ ಯಾರು ಸಿಗ್ತಾರೆ ನನ್ನ ಜೊತೆ ಬಸ್ಸಲ್ಲಿ, ಈ ಜರ್ನಿಲಿ ಹೊಸ ಕಥೆ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಇವತ್ತೊಂದು ಜರ್ನಿಲಿ ಕುತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ, ಅಷ್ಟು ರಶ್ ಇತ್ತು. ಸೊ ಪ್ರತಿಯೊಂದು ಸ್ಟೂಡೆಂಟ್ ಇದೇ ರೀತಿ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಿರ್ತಾರೆ, ಪ್ರತಿದಿನ ಟ್ರಾವೆಲ್ ಮಾಡುವಂಥ ಸ್ಟೂಡೆಂಟ್ಸು. ಇವತ್ತು ಕಾಲೇಜಿಗೆ ಹೋಗಿದ ತಕ್ಷಣ ಕುತ್ಕೊಂಡು ಮಾತಾಡ್ತೀವಿ, ಹೇಗೆ ಬಂತು ಏನೋ ಗೊತ್ತಿಲ್ಲ. ರಿಟೇಲ್ ಶಾಪ್ ಬಗ್ಗೆ ಒಂದು ಟಾಪಿಕ್ ಬಂತು. ಸೊ ಇವಾಗ ರಿಟೇಲ್ ಶಾಪ್ದು ಮಾರ್ಕೆಟಲ್ಲಿ ಯಾವ ರೀತಿ ವ್ಯಾಲ್ಯೂ ಇದೆ, ಸೊ ರಿಟೇಲ್ ಶಾಪ್ಗಳ ನಡುವೆ ಇರೋಂಥ ಒಂದು ಕಾಂಪಿಟೇಷನ್ ಹೇಗಿದೆ, ಮತ್ತು ಬೇರೆ ಬೇರೆ ರಿಟೇಲ್ ಶಾಪವ್ರು ಯಾವ ರೀತಿ ಮ್ಯಾನೇಜ್ ಮಾಡ್ತಿದ್ದಾರೆ, ಮತ್ತು ಇವತ್ತು ಡಿಸ್ಕಸ್ ಮಾಡಬೇಕಾದ್ರೆ ಅವ್ರದ್ದೇ ಒಂದು ಶಾಪ್ ಇತ್ತು. ಸೊ ಅವರು ಆ ಟಾಪಿಕ್ ಮೇಲೆ ಯಾವ ರೀತಿ ನಾವು ಓವರ್ಕಮ್ ಮಾಡಿದ್ವಿ ಆ ಸಿಚುವೇಶನ್ನ ಅನ್ನೋದ್ರ ಬಗ್ಗೆ ಅವರು ಮಾತಾಡ್ತಾಯಿದ್ರು. ಸೊ ನಮಗೆ BNS ಕ್ಲಾಸ್ ಸ್ಟಾರ್ಟ್ ಆಯಿತು ಆ ಟೈಮ್ಗೆ. ಅವ್ರು ಇವತ್ತು 56, 57, 58, 59 ಸೆಕ್ಷನ್ಗಳ ಬಗ್ಗೆ ಇವತ್ತು ಹೇಳ್ಕೊಟ್ರು ನಮಗೆ. ಸೊ ಹಾಗೆ ಕಾಲೇಜಿಂದ ಬರಬೇಕಾದ್ರೆ ಒಂದು ನನಗೆ ಪಾರ್ಕ್ ಕಾಣ್ತು, ಹೇಗಿದೆ ಅಂತ ನೋಡೋಣ ಅಂಥೇಳಿ ಆ ಪಾರ್ಕ್ ಒಳಗೆ ಬಂದಿದ್ದೀನಿ. ಇದು ಬಸವನಪುರ ಬನಘಾಟ ರೋಡ್ ಹತ್ರ ಬರುತ್ತೆ ಈ ಪಾರ್ಕು. ಯೂಶಲಿ ಪಬ್ಲಿಕ್ ಪಾರ್ಕೇ ಆಗಿದೆ. ಮೋಸ್ಟ್ ಆಫ್ ದ ಪೀಪಲ್ಸ್ ಇಲ್ಲಿ ವಾಕ್ ಮಾಡೋದಕ್ಕೆ ಅಂತ ಬಳಸ್ಕೊತಾರೆ. ಸೊ ಈಗ ಪಾರ್ಕ್ ಯಾವ ರೀತಿ ಇದೆ ಅಂಥೇಳಿ ನಿಮಗೆ ಒಂದು ಸಣ್ಣ ವಿಡಿಯೋ ಅಥವಾ ಒಂದು ಬ್ಲಾಗ್ನ ಮುಖಾಂತರ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಎಂಟ್ರೆನ್ಸಲ್ಲಿ ಒಂದು ಬೋರ್ಡ್ನ ನೋಡಿದೆ. ಆ ಬೋರ್ಡಲ್ಲಿ ಕೆರೆ ಒಂದು ನೈಸರ್ಗಿಕ ಸಂಪನ್ಮೂಲ, ಅದನ್ನ ಸಂರಕ್ಷಿಸಲು ನಾವೆಲ್ಲ ಒಂದಾಗೋಣ ಅನ್ನೋ ಒಂದು ಸ್ಲೋಗನ್ ಅಲ್ಲಿ ಬರೆದಿತ್ತು. ಸೊ ಇದು ಪಬ್ಲಿಕ್ ಪಾರ್ಕ್ ಆಗಿರೋದ್ರಿಂದ ಇದನ್ನು ತುಂಬ ಜನ ವಾಕ್ಗೋಸ್ಕರ ಅಂತ ಬಳಸ್ಕೊತಾರೆ. ಸೊ ಕೆರೆನ ಸಂರಕ್ಷಿಸೋದು ತುಂಬ ಇಂಪಾರ್ಟೆಂಟು. ಸೊ ಈ ಒಂದು ಪಾರ್ಕಲ್ಲಿ ತುಂಬ ಜನ ಸಂಜೆ ಹೊತ್ತು ವಾಕಿಂಗ್ಗೋಸ್ಕರ ಅಂತ ಬಳಸ್ಕೊತಾರೆ. ಈ ಪಾರ್ಕನ್ನು ವಾಕಿಂಗ್ ಪರ್ಪಸ್ ಆಗಿ ಬಳಸ್ಕೊತಾರೆ. ಈ ಒಂದು ಪಾರ್ಕಲ್ಲಿ ತುಂಬ ಬೆಂಚ್ಗಳನ್ನು ನೀವು ನೋಡ್ಬೋದು. ಸಂಜೆ ಹೊತ್ತು ಇದನ್ನು ವಾಕಿಂಗ್ಗೋಸ್ಕರ ಅಂತ ಬಳಸ್ಕೊತಾರೆ. ಸೊ ಇಲ್ಲಿ ತುಂಬ ಮರಗಳನ್ನ ನೀವು ನೋಡ್ಕೋಬೋದು, ಬಿಕಾಸ್ ಇದು ಪಾರ್ಕ್ ಆಗಿರುತ್ತೆ, ಅದಕ್ಕೆ ಇಲ್ಲಿ ನೀವು ಮರಗಳನ್ನ ನೋಡ್ಬೋದು. ಡಿಫ್ರೆಂಟ್ ಸ್ಪೀಸೀಸ್ ಇದೆ. ಸೊ ಪಕ್ಕದಲ್ಲೇ ಒಂದು ಕೆರೆ ಕೂಡ ಇದೆ, ಮತ್ತು ಅಲ್ಲಿ ಕೆಪ್ಪ ಕೂಡ ಇದೆ. ಮೇ ಬಿ ವೀಡ್ಸ್ಗಳನ್ನೆಲ್ಲ ತೆಗೆದಕ್ಕೋಸ್ಕರ ಅದನ್ನು ಬಳಸಿದ್ದಾರೆ ಅಂತ ಅನ್ಕೊತೀನಿ. ಸೊ ಇವತ್ತಿನ ಪಾರ್ಕ್ನ ಬ್ಲಾಗ್ ಇದು. ಸೊ ಇದು ಬಸವನಪುರದ ಪಾರ್ಕ್ನ ಒಂದು ಸಣ್ಣ ಬ್ಲಾಗ್ ಆಗಿತ್ತು. ಸೊ ಬರೋ ದಿನಗಳಲ್ಲಿ ಮತ್ತಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಇದ್ರ ಮೇಲೆ ಇನ್ನೂ ಚೆನ್ನಾಗಿ ವಿಷಯಗಳನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಪಾರ್ಕ್ನ ನಾನು ಒಂದು ರೌಂಡ್ ಹಾಕೋದು ಬಂದಮೇಲೆ ನಾನು ಶಂಖಪುಷ್ಪ ಗಿಡನ ನೋಡಿದೆ. ಸೊ ಅಲ್ಲಿ ಪಾಟ್ ಫಾರ್ಮೇಷನ್ ಆಗಿತ್ತು. ಸೊ ಸೀಡ್ ಕೂಡ ಮೆಚೂರ್ ಆಗಿದೆ. ಅದನ್ನು ಪಾಟ್ಗೆ ಹಾಕಿ ನೋಡ್ತೀನಿ ಗಿಡ ಬರುತ್ತಾ ಬರಲ್ಲ ಅಂತೇಳಿ. ಈ ಪಾರ್ಕ್ ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ, ಪಬ್ಲಿಕ್ ಪಾರ್ಕ್ ಆಗಿರುತ್ತೆ ಇರ್ಬೋದು. ಆ ಫೋಟೋದಲ್ಲಿ ಈ ಪಾರ್ಕ್ನಲ್ಲಿ ಯಾವುದೇ ಅಲೌಡ್ ಇಲ್ಲ, ನಿಷೇಧ ಆಗಿದೆ ಅನ್ನೋದ್ರ ಬಗ್ಗೆ ಇದೆ. ಹೀಗೆ ಬಸ್ಸಲ್ಲಿ ಕುತ್ಕೊಂಡು ಸ್ಕ್ರೋಲ್ ಮಾಡ್ತಿರ್ಬೇಕಾದ್ರೆ ಒಂದು ನೋಟಿಫಿಕೇಶನ್ ಬಂತು, ಏನಿದೆ ಅಂತ ನೋಡಿದೆ. ಆ ನೋಟಿಫಿಕೇಶನ್ ನಾನು ಓದಿದೆ. ಸೊ ಇಲ್ಲಿ ಹೆಂಡತಿಯವರು ಬಂದ್ಬಿಟ್ಟು 10 ಲಕ್ಷ ಮೇಂಟೆನೆನ್ಸ್ ಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಹಾಗೆ ಬರ್ತಾ ದಾರಿಯಲ್ಲಿ ಒಂದು ಕಾರ್ನ ನೋಡಿದೆ. ಅದ್ರದ್ದು ಆಕ್ಸಿಡೆಂಟು ತುಂಬ ಡೇಂಜರಸ್ ಆಗಿತ್ತು. ಸೊ ಗಾಡಿ ಓಡಿಸ್ಬೇಕಾದ್ರೆ ಗಮನದಲ್ಲಿ ಇಟ್ಕೊಳ್ಳಿ, ನಿಮಗೋಸ್ಕರ ಮನೇಲಿ ಕಾಯ್ತಿರ್ತಾರೆ ಅಂತ. ಸೊ ಡ್ರೈವ್ ಸೇಫ್ಟಿ ಅಂತ ಹೇಳಿ ಈ ಬ್ಲಾಗ್ನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ.